ಗಂಡನ್ ಕಾಲ ಮನ್ಯಾಗ ನಿಲ್ಲಂಗಿಲ್ಲ ಅಂತ ಹೇಳಕತ್ತಾಳ ಆಚಾರನ. ಈಕಿ ಕಾಲ ಯಾವಾಗ ನಿಂತಿದ್ದಾವ ಮನ್ಯಾಗ? ಯಾಕ ಒಳೆ ನಿಂತಾಳ? ಇಟ್ಟೊತ್ತಿಗಾಗ್ಲೇ ಗೆಳತಿಯರ್ ಬೆಟ್ಟಾಗ ಕೈ ಸೊಸ್ತ್ಯಾರ್ದ ಆಡ್ಕೊಂತ ಕುಂದ್ರಾಕ್ ಹೋಗಕಿ ಯಾಕ ಒಳೆ ನಿಂತಾಳ ಇವತ್ತ? ಈಕಿ ಯಾಕ ಅಡ ಬಂದ್ರೆ ಸೊಸಿ ಬರ್ತಾಳ ನೋಡ್ತಾಳ ಹೊಕ್ಕಾಳ? ಏನ್ ಇರ್ಬೇಕಂತ ನಾನು ಇದು ನೋಡಿದ್ರ ಮಗ ಭಾಡ್ಯ ಮದ್ವಿಕ್ಕಿಂತ ಮುಂಚೆ ಉಷ್ಟು ಪಗಾರ ತಂದು ಕೈಯಾಗ ಕೊಡವ. ಈಗ ಏನಾಗೈತೆ ಏನ? ಉಷ್ಟು ಪಗಾರ್ನಾಗ 1,000 ರೂಪಾಯಿ ಕಡಿಮೆ ಕೊಡ್ತಾನ ಮಗ. ಪಗಾರದಾಗ 1,000 ರೂಪಾಯಿ ತಕ್ಕೊಂಡು ನನಗ್ ಕೊಡ್ತಾನ ಅನ್ನರಂಗ ಹೇಳ್ತಾಳಿಕಿ. ನನಗೇನ ಪಗಾರದಾಗ 1 ರೂಪಾಯಿ ಕೊಡಂಗಿಲ್ಲ. ಅವನು ಮದುವೆಗಿಂದ ಚಟ ಎತ್ತಾಗ್ಯಾವ. ಹಂಗ್ಯಾಕ್ ಮಾಡಕತ್ತಿ? ಅಡಿಗೆ ಮನೆಗೆ ಹೋಗ್ತಿದಿ, ಹಣಿಕೆ ಹಾಕ್ತಿದಿ, ಮತ್ ಬಂದ್ ನಿಂದಿರ್ತಿದಿ. ಅಡಿಗೆ ಮನೆಗೆ ಹೋಗ್ತಿದಿ, ಅಲ್ಲಿ ಹಣಿಕೆ ಹಾಕ್ತಿದಿ, ಬಂದ್ ನಿಂದಿರ್ತಿದಿ. ಏನ ಅಲ್ಲಿ ಹುಗ್ಗಿ ಕುದಿಯಾಕತ್ತೈತಿ? ನೀಲ್ ಕುದಿಯಾಕತ್ತೈತಿ? ಹುಗ್ಗಿ ಕುದಿಯಾಕತ್ತಿಲ್ಲ, ಹಾಲ್ ಕುದಿಯಾಕತ್ತಾವ. ಹಾಲ್ ಕುದಿಯಾಕತ್ತಾವ? ಅವನ್ನ ಯಾಕೆ ಕುದಿಯಾಕಿಟ್ಟಿದಿ? ನಾ ಯಾಕೆ ಕುದಿಯಾಕಿಡ್ಲಿ? ಅವನ್ನ ಕಾಸಾಕಿಟ್ಟಿದ್ದೆ. ಅವು ಹಾಲು ಕಾಯದ್ ಬಿಟ್ಟು ಕುದಿಯಾಕತ್ತಾವ. ಅಯ್ಯ ಹುಚ್ಚ ಮೂಳಿ, ಕುದ್ರೇನ ಕಾದ್ರೇನ ಎರಡು ಒಂದ. ಹೋಗ ಬಂದ್ ಮಾಡ ಗ್ಯಾಸ್. ಅತ್ತೀರ ಸುಳ್ಳ ನನಗ ತಪ್ಪ ಕಲಿಸ್ಬೇಡ್ರಿ ನೀವು. ಹಾಲಿನ ಅಡ್ವರ್ಟೈಸ್ನ್ಯಾಗ ಟಿವಿಯಾಗ ನೋಡೇನ್ ನಾನು. ಹಾಲು ಪ್ಯಾಕೆಟ್ ಹರಿದ್ ಹಾಕಿಂದ ಕೆನಿ ಕಟ್ತೈತ್ರಿ. ಕೆನಿ ತಗೊಂಡು ಪುರ್ರನ ಮ್ಯಾಲ್ ಬಂದು ಉಕ್ಕತೈತ್ರಿ. ಆ ಉಕ್ಕತೈತಲ್ರಿ ಅವಾಗ ಹಾಲ್ ಕಾದಂಗ. ಎಂತ ಹುಚ್ಚ ಮೂಳಿ ಸಸಿ ಕೂಡ್ತ ಯವ್ವ ನನಗ. ಈಕಿ ಹಂಗ ಹಾಲು ಅದಾವ ನೋಡು, ಅವು ಉಕ್ಕದ್ ಬಿಟ್ಟು ಕುದಿಯಾಕತ್ತಾವಂತ. ಏನಿನ ಹುಚ್ಚ ಬಾಯಿ ಹುಳಿ ಹಿಂಡ್ಲಿ, ಹೋಗ ಗ್ಯಾಸ್ ಬಂದ್ ಮಾಡ. ಅವು ನಿನ್ನಂಗ ಸಾರಿಗೆ ಉಪ್ಪು ಹಾಕದ್ ನೆನಪ ಹಾರಿರ್ತಿಯಲ್ಲ, ಹಂಗ ಉಕ್ಕದ್ ಬಿಟ್ಟು ಕುದಿಯಾಕತ್ತಿದ್ದಾವು, ಆಡ್ಸ್ಬಿಡೋಗ. ಅಯ್ಯೋಯ್ಯ ಹೌದನ್ರಿ ಅತ್ತೀರ? ಪಾಪ ನನ್ನಂಗ ಅದಕ್ಕೂ ಕಟಿವಾಳ ಹತ್ತಿರ್ಬೇಕ್ರಿ. ಆ ಟೆನ್ಷನ್ಯಾಗ ನೆನಪ ಹಾರೈತ್ ನೋಡ್ರಿ. ಹಾಲು ಉಕ್ಕಬೇಕು ನಾನು, ಕುದಿಬಾರ್ದಂತ ಹೇಳಿ. ಇದೆಂತ ಹುಚ್ಚ ಮೂಳೆ ಐತೆ, ಹಾಲಿಗೆ ಹತ್ತಿರ್ತಾ ಅಂತ. ಏನ್ ಮಾಡ್ತಿದಿ? ಹೋಗ ಗ್ಯಾಸ್ ಬಂದ್ ಮಾಡ. ಅಲ್ಲೇ ಗಟ್ಟಾಕವ ಕುದ್ದ. ಬಂದ್ ಮಾಡ್ಬೇಕ್ರೆ? ಮಾಡಿ ಬರ್ತಂತಡ್ರಿ. ಎಂತ ಚಂದ ನಮ್ಮ ಅಣ್ಣನ ಮಗಳಿದ್ಲು. ಮಾಡ್ಕೊರ ಭಾಡೆ ಅಂದ್ರ ಈಕಿ ಚಂದ ನೋಡಿ ಮಳ್ಳಾಗಿ ಮಾಡ್ಕೊಂಡ್ ಬಂದ. ಇಲ್ಲಿ ನಾನ ಈ ಹುಚ್ಚ ಮೂಳಿ ಕುಟ್ಟಾಗ ಹಗಲೆಲ್ಲಾನು ಏಗ್ಬೇಕ. ನಮ್ಮ ಅಣ್ಣನ ಮಗಳು ಎಂತ ಚೆಲುವಿತ್ರಿ. ಒಂದಿಟ್ ಕಪ್ಪಿದ್ಲರಿ ಅಷ್ಟ. ಏನಕ್ಕಿತ್ರಿ? ಏನ್ ಬಣ್ಣ ತಗೊಂಡ ತೊಳ್ಕೊಂಡ್ ಕುಡಿಯೋದೈತೇನ್ರಿ? ಒಂದೀಟ್ರಿ ಹೌದಲ್ಲ ಅಷ್ಟೇ. ಒಂದಿಟ್ ಹಲ್ಲು ಹೊರಕ್ ಕಾಣ್ತಿದ್ದುರಿ. ಅಂದ್ರ ಒಂದಿಟ್ ಹಲ್ಲು ಮುಂದಿದ್ದುರೆ, ಬಾಯಾಗ ಒಳಗ ಮುಚ್ಕೊಂತಿದ್ದಿಲ್ಲವು. ಏನಾತ್ರಿ? ಎಷ್ಟ್ ಮಂದಿಲ ಹಲ್ಲು ಮುಂದಿದ್ದವ್ರು ಜಗತ್ನ್ಯಾಗ. ಇನ್ನೇನ ಆಕಿಗೆ ಒಂದ್ ಕಿವಿ ಇದ್ದಿದ್ದಿಲ್ರಿ. ಆ ಹುಡುಗಿ ಹೊಟ್ಟಿಲಿದ್ದಾಗ ನಮ್ಮ ಅಣ್ಣನ ಹೆಂಡತಿ ಗ್ರಾನ್ ಇತ್ತಂತ್ರಿ. ಶೇಬು ಹಣ್ಣ ಚಾಕು ತಗೊಂಡು ಕಟ್ ಮಾಡಿಬಿಟ್ಟಿದ್ಲಂತ. ಅದಕ್ಕ ಒಂದ್ ಕಿವಿನ ಕತ್ತರಿಸಿತ್ತಕ್ಕಿದೆ. ಚಲೋ ಅಲ್ಲನ್ರಿ? ಯಾರಿಗೆ ಸಿಗ್ತಾಳೆ ಇಂತ ಹೆಂಡತಿ? ಒಂದ ಕಿವಿಯನ್ನು ತಗೊಳಕ್ ಬರ್ತಿತ್ತು, ಒಂದ ಬುಗುಡಿ ತಗೊಳಕ್ ಬರ್ತಿತ್ತು, ಒಂದ ಮೆಟಲ್ ತಗೊಳಕ್ ಬರ್ತಿತ್ತು. ಹೌದಿಲ್ರಿ? ಇಷ್ಟೆಲ್ಲ ಅನುಕೂಲ ಇತ್ತು. ಈ ಹುಡುಗ ಒಲ್ಲೆ ಅಂದ್ ಬಿಡ್ತ್ರಿ. ಆಮೇಲೆ 2 ಕೈ ಒಳಗ ಒಂದ ಕೈ. ತಡ್ರಿ ಹೇಳ ಮಟ್ಟ ಒಂದಿಟ್ ಕೇಳ್ರಿ. ನೀವ ಇಮ್ಯಾಜಿನ್ ಮಾಡ್ಕೊಂತಿರಲ್ಲ, ಒಂದ ಕೈ ಇರ್ಬೇಕು ಅನ್ಕೊಂಡ್ರನ? ಇಲ್ರಿ, 2 ಕೈ ಇತ್ತು. ಆದ್ರ ಒಂದ್ ಕೈಯಾಗಿಂದ ಬಟ್ಟಿದ್ದಿಲ್ರಿ. ಚಲೋ ಅಲ್ಲನ್ರಿ? ಫಸ್ಟಿಗೆ ಸಸಿಗೆ ಬೆಳ್ಳಿ ಉಂಗ್ರ ಬಂಗಾರ ಉಂಗ್ರ ಇಡ್ಬೇಕ. ಬೆಳ್ಳಿ ಉಂಗ್ರ ಒಂದ್ ಕೈಯಾಗ ಇಡ್ತಿದ್ವಿ, ಬಂಗಾರ ಉಂಗ್ರ ಇಡಾಕ ಕೈಯೇ ಇದ್ದಿದ್ದಿಲ್ಲ, ಉಳಿತಿತ್ತಿಲ್ರಿ. ಆಮೇಲೆ ರೊಟ್ಟಿ ಬಡ್ಯಾಕ ನೀವ ಹೋಗ್ಬೇಕಾಕಿತ್ತು ಅಡ್ಗಿ ಮನಿಗೆ, ನಡಿತಿತ್ತಿಲ್ರಿ? ಹೌದಲ್ರಿ? ನನ್ ತಲೆ ಇದನ್ನ ವಿಚಾರ ಮಾಡಿದ್ದಿಲ್ಲ, ಬರೇ ಉಳಿತಾಯ ಮಾಡೋದ್ರಾಗ ವಿಚಾರ ಮಾಡೈತಿ. ನಿನ್ ತಲ್ಯಾಗ ಬುದ್ಧಿ ಇದ್ರ ವಿಚಾರ ಮಾಡಿ. ಪಾಪ ತಲೆ ತುಂಬಾ ಲದ್ದಿನ ತುಂಬೈತಿ. ಹೌದು ಬಿಡು, ನಂದ್ ಯಾಕೆ ಹೇಳ್ತಿದಿ? ನಿಂದ ನೋಡ್ಕೋ, ಕಾಲ್ ತುಂಬ ಕುದ್ರಿ ಗೆರಿನ ತುಂಬ್ಯಾವ. ಯಾವಾಗ ನೋಡಿದ್ರು ಕುಡ್ದುಕ್ ಅಂತ ಹೇಳಿ ಮನಿ ಬಿಂದ ಓಡ್ತಿರ್ತಿ. ಮತ್ತೇನ್ ಮಾಡ್ಬೇಕ? ನಿನ್ನಂತ ದೀಡ್ ಪಂಡಿತ್ ಹೇಂತಿ ಮನ್ಯಾಗಿದ್ದಾಗ ಯಾ ಗಂಡ ಮನ್ಯಾಗ ಕುಂದಿರ್ತಾನ? ಎಲ್ಲೇ ಹೋಗ್ಲೆ ಎಲ್ಲೇ ಬಿಡ್ಲಿ ಅಂತ ಹೇಳಿ ಓಡ್ತಿರ್ತಾನ ಹಂಗ. ಹೌದು ಬಿಡ, ನಾವ್ ದೀಡ್ ಪಂಡಿತ್ರ, ನೀವೇನು 3 ಪಂಡಿತ್ರ ಕಾಂತಾನ ನಿಮ್ದು. ಅತ್ತೀರ ಮಾವರ ಹೇಳ್ವಾ ಸಸಿ, ಹಾಲು ಎಳ್ವಿದೀನಿ ಇಲ್ಲ ತಳಗ? ಹ್ಞೂನ್ರಿ ಅತ್ತೀರ, ಇಳ್ವಿದೇರಿ. ಪಾಪ ಹಾಲು ಕಾಲ್ ಬಿದ್ದು ಬೇಡ್ಕೊಳಕತ್ತಿತ್ತ, ನನ್ನ ಎಳುವು ಅಂತ ಹೇಳಿ. ಅದ್ಯಾವಾಗ ಬೇಡ್ಕೊಂತ? ಅದನ್ನ ದಿಟ್ಟಿಶ್ ನೋಡ್ಕೊಂತ ನಿಂತೇರಿ ಅತ್ತೀರ. ನನಗೊಮ್ಮಿಕ್ಲಿ ಅದ್ರ ಮಕ ಕಣ್ಣಿಗೆ ಬಂತ್ರಿ. ಕಣ್ಣಿಗೆ ಬಂದ ನನ್ನ ಎಳುವು ಅಂದಂಗ ಆಗ್ಬಿಡ್ತ್ರಿ. ಪಟಕ್ಕನ ತಳಗ ಇಳಿದ್ಬಿಟ್ಟೆ. ಯಪ್ಪ ದೇವ್ರ, ನಮ್ಮ ಮನಿಗೆ ಏನ್ರ ಶಾಪ ಗಿಪ್ಪ ಕೊಟ್ಟಿನ? ಬರು ಸ್ವಸ್ತ್ಯಾರ ತಲಿ ಎಲ್ಲ ಅವಂತ ಇರ್ತಾವ. ಮಾವರ ಅತ್ತೀರ ನಾಷ್ಟಕ್ಕೆ ಏನ್ ಮಾಡ್ಲಿರಿ? ಇವ ಸಸಿ ಇರುಡ ತೆಳ್ಳ ನವಲಕ್ಕಿಗೆ ಒಂದಿಟ ನೀರ್ ಚಿಮ್ಮಕ್ ಹೊಡೆದು ಜಿಗಿಯಗೆ ಮಸ್ತಾಗಿ ಉಳ್ಳಾಗಡ್ಡಿ, ಟಮಾಟಿ, ಹಸೆಕಾಯಿ, ಕರಿಬೇವು, ಕೊತ್ತಂಬರಿ, ಶೇಂಗಾ ಕಾಳು ಇವನ್ನೆಲ್ಲ ಹಾಕಿ ಮಸ್ತಾಗಿ ಒಗ್ಗರಣೆ ಮಾಡಿ ಕಲಸ್ ಹಿಂದಾಗಡೆ ಪುಟಾಣಿ ಇಟ್ಟು ಹಾಕ್ಬಿಡ್ವಿ. ಮಸ್ತ್ ಆಕೈತಿ. ಕೆನೆ ಮೊಸರು, ಶೇಂಗಾ ಚಟ್ನಿ, ಅವಲಕ್ಕಿ ತಿಂದ್ಬಿಡೋಣಂತ ಉಷ್ಟ್ರು. ಅಯ್ಯ ಅತ್ತೀರ, ತೆಳ್ಳ ನವಲಕ್ಕಿನೇ ಇಲ್ರಿ, ಖಾಲಿ ಆಗ್ಯಾವ. ಹಂಗಾರ ಸಸಿ ಶಾವ್ಗಿ ಉಪ್ಪಿಟ್ಟು ಮಾಡ. ಇವ ನಿಮ್ಮ ಅತ್ತಿ ಹಂಗ ಅಳಕಾಗಿ ರಂಬಾರಡಿ ಮಾಡ್ಬಿಡ. ಒಂದಿಟ್ ನೀರ್ ಕಡಿಮೆ ಇಟ್ಟು ಬಳ ಬಳ ಉದುರನ್ನಂಗ ಮಾಡ. ಅಯ್ಯ ಮಾವರ, ಶಾವ್ಗಿನ ಇಲ್ರಿ, ಖಾಲಿ ಆಗ್ಯಾವ. ಅಲ್ಲ, ಮಗನ್ ಪಗಾರ ಓಟು ತಗೊಂತಾಳ. ಮನಿಗೆ ಏನ್ ಸಂತಿ ಹಾಕ್ತಾಳ ಇನ್ನಿಕ್ಕಿ ಡುಮ್ಮಿ. ಒಂದ್ ಏನು ಇಲ್ಲ ಮನ್ಯಾಗ ಮಾಡಾಕ. ಹಂಗಾರ ಒಂದ್ ಕೆಲಸ ಮಾಡ್ಲಿ, ಚುಮ್ಮರ್ ಇದಾವಲ್ಲ
ತೋಸಿ ಹಿಂಡಿ ತೆಗಿಯವನ್ನ ಹಿಂದಗಡೆ ಒಗ್ಗರಣೆ ಮಾಡಿ ಕಲಿಸಿ ಬಿಸಿ ಮಾಡಿ ಪುಟಾಣಿ ಇಟ್ಟು ಕಲಿಸ್ಬಿಡು. ತೋಷಿದ ಮಂಡಕ್ಕಿ ಮಸ್ತ ಕವು ಹಿಡಿದು ಬಿಡ 3 ಮಂದಿ. ಅತ್ತೀರ ನಾ ಏನ್ ಚುಮ್ಮರಿ ನೀರಾಗ ಹಾಕೋದಿಲ್ಲ ನೋಡ್ರಿ. ಏನ್ರಿ ಪಾಪ ಅವು ಚುಮ್ಮರಿ ನೀರ್ ಕುಡೋದು ಸಾಯಂಗಿಲ್ಲನ್ರಿ. ಅದಕ್ಕ ಬ್ಯಾಡ್ರಿ ಒಣವ ಹಸ್ತೇನೆ ನೋಡ್ರಿ ನಾನು. ಚುಮ್ಮರಿ ಸಾಯ್ತೈತೆ. ಒಣ ಚುಮ್ಮರಿ ಹೊಟ್ಯಾಗ ಹೋಗಿನ ಜೀವಂತ ಇರ್ತೈತೆ ಏನ್ ಸಾಯ್ತೈತೆ? ಈಕಿಗೆ ಏನಾರ ಹೇಳೋದು ಒಂದ, ಗ್ವಾಡಿಗೆ ಹೋಗಿ ತಲೆ ಹೊಡ್ಕೊಂಡು ಸಾಯೋದು ಒಂದ. ಆತ್ ತಗೋರ್ವ ಒಣವ ಹಚ್ಚಿ ತಿನ್ನನಂತ ಮೊಸರು ಹಾಕೊಂಡವ ಹೋಗು. ಹ್ಞೂನ್ರಿ ಅತ್ತೀರ. ಸಸಿ ತಡಿವಾ ಇಲ್ಲಿ. ನನಗ ಒಣ ಚುಮ್ಮರಿ ಪಮ್ಮರಿ ನಮ್ಗ ತಿಂದು ನಮ್ಗ ಆಗೋದಿಲ್ವಾ? ಮುಂಜಾನೆದ್ದು ಸುಮ್ಮನೆ ಬಿಸಿ ರೊಟ್ಟಿ ಮಾಡಿಬಿಡೇವ. ಸಪ್ಪನ ಬೇಳೆ ಕುದಿಸು, ರೊಟ್ಟಿ ಖಾರ ಎಣ್ಣೆ ಸಪ್ಪನ ಬೇಳೆ ಹಾಕೊಂಡು ಹೊಡೆದು ಬಿಡ್ತೇನೆ. ಏನ ಇವಂದೊಂದು ಮುಂಜಾಲಿಂದ ಸಂಜೆ ಮಟ್ಟ ಬರೇ ರೊಟ್ಟಿ ಸಡಗ್ರ. ಒಂದ್ ಏನ್ರ ಮಾಡಿ ತಿನ್ಬೇಕಂದ್ರ ಕೆಳಬೇಡ. ಆತ್ ತಗೋರಿ ಮಾವರ, ಹಂಗ ಮಾಡ್ತೇನೆ. ಅಲ್ಲ ಮಧ್ಯಾಹ್ನಕ್ಕೆ ತಿನ್ನಕ್ ಬರ್ತಿದ್ದಿಲ್ಲ ಬಿಸಿ ರೊಟ್ಟಿನ? ಒಂದೆರಡು ಮಂಡಕ್ಕಿ ತಿಂದ ಮಧ್ಯಾಹ್ನಕ್ಕೆ ಉಂಡ ಬಿಡ್ತಿದ್ವಿ. ಇಲ್ಲೋಡ ಮುಂಜಾನೆದ್ದು ಚುಮ್ಮರಿ ತಿಂದು ಹೊಟ್ಟೆ ಉಬ್ಬಿಸ್ಕೊಂಡು ನಿಂದ್ರಾಕ್ವಲ್ಲೆ ಏನ? ನನಗೆ ಮುಂಜಾನೆದ್ದೆ 2 ರೊಟ್ಟಿ ಮಾಡಿ ಕೊಡ್ರಿ. ನೀವೇನ್ರ ಯಾಕೆ ಮಾಡ್ಕೊಂಡು ತಿನ್ರಿ. ಮುಂಜಾನೆದ್ದು ಕುಳಿ ಕಮ್ಮಗ ಕೂಳು ಕುಚ್ಚೋದು ಗೊತ್ತಿಲ್ಲ. ಅವಲಕ್ಕಿ ತಿನ್ನೆ, ಚುಮ್ಮರಿ ತಿನ್ನೆ, ಅದನ್ನ ತಿನ್ನೆ ಇದನ್ನ ತಿನ್ನೆ ಮಾಡಿ 2 ದಿನಕ್ಕೊಮ್ಮೆ ಜೋಡಾಗು ದವಾಖಾನಿಗೆ. ಅಯ್ಯ ಬಾರಿ ತೋರ್ಸಿ ದವಾಖಾನಿಗೆ ದಣದ್ ಬಿಟ್ಟಿದಿ. ಅಂತದ್ ಬಗಸ್ತಾನ ನೋಡು. ಬಗ್ಸಾಕ್ ಏನೈತಿ ನಿಮ್ಮ ಅವನ ನೀನ? ವಯಸ್ಸಾಗೈತಿ, ಇನ್ನ ಪಚಿನಾಗು ತಿನ್ನ ಬಿಡು ಅದನ್ನ. ಎಲ್ಲ ವಯಸ್ಸಿನಾಗ ರೊಟ್ಟಿ ಪಲ್ಯ ಅಂಬ್ಲಿ ಎಲ್ಲ ಉಂಡೇವಿ. ಇನ್ನೇನೈತಿ ಸಾಯಂಕಾಲಕ್ಕ ಬೇಕಾಗಿತ್ತು ತಿಂದು ಸಾತ್ರಾತ. ಬಾಯಿ ಚಟಕ್ಕ ಸಿಕ್ಕಿ ತಿಂದೆ ಅಂದ್ರ ಎಲ್ಲ ಬೇಕಲ್ಲಿ ಕಕ್ಕಬೇಕಕ್ಕತಿ. ಏನ ಒಂದಿಟ್ಟು ಜೀರ್ಣ ಆಗೋದು ತಿನ್ನೋದು ಕಲಿ. ಅಯ್ಯಯ್ಯ ನನ್ನ ಹೊಟ್ಟಿ ನನ್ನ ಕಬರ ಇತ್ತು ತಗೋ. ನನಗೆ ಹೇಳಾಕ್ ಬರಬೇಡ. ಬುದ್ಧಿನ ಹೋಗು ಶಣೆ ಅದಿ. ರೀ ಆ ಬಸ್ ಸ್ಟ್ಯಾಂಡ್ ಅಂತಲೇ ಗೋಬಿ ಮಾಡೋ ಬಂದಾನಂತ ನೋಡ್ರಿ. ಎಂತ ಚಂದ ಮಾಡ್ತಾನಂತ ಕೆಂಪನ ಗೋಬಿ. ಒಂದು ಪ್ಲೇಟ್ ತಗೊಂಬರ ಹೋಗ್ರಿ ಮಾವರೇ. ರೊಟ್ಟಿ ಮಾಡೇನಿ ನೋಡ್ರಿ, ಬೇಳೆನ ಕುಚ್ಚೇನಿ ತಿನ್ಬರ್ರಿ. ಹೌದಾ? ನಡಿವ ಹಚ್ಚಿ ಕೊಡು ನನಗೆ ರೊಟ್ಟಿನ ತಿಂತೇನಿ. ಇಲ್ಲಿ ನೋಡ ಮನ್ಯಾಗ ಎಲ್ಲ ಕಾಳು ಕಡಿ ರೊಕ್ಕನು ನಿನ್ನಂತಲ್ಲಿ ಇರ್ತಾವ. ಮಗನ ಪಗಾರನು ಇಟ್ಕೊಂತಿದಿ, ಗೋಬಿನ ನೀನ ಹೋಗಿ ತಿನ್ನ. ನನಗೆ ಹೇಳಾಕ್ ಹೋಗ್ಬೇಡ. ಮತ್ತಿಷ್ಟಿದ್ದಾವ ಶೇರೆ ಎಲ್ಲಿಂದ ಕುಡಿತಿ ದಿನ ರಾತ್ರಿ? ಅಯ್ಯ ನಿನ ಹುಚ್ಚಿ, ಶೇರೆ ಕೊಡ್ಸಾಕ ನನಗೇನು ಗೆಳೆಯರ್ ಕಡಿಮೆ. ನನ್ನ ತೆಲೆನ ಕೂದ್ಲು ಎಷ್ಟದಾವು ಅಷ್ಟು ಗೆಳೆಯರ್ ಅದಾರ ಕುಡ್ಸೋರು. ಹಂಗಾರ ಅಷ್ಟು ಕೂದಲ್ದಾಗ ಬರೀ ಕುಡ್ಸೋರ ಅದಾರನ? ರೊಟ್ಟಿ ಬಡದ ತಿನ್ಸೋರು ಯಾಕಿಲ್ಲ? ಯಾಕಿದ್ದಿಲ್ಲ ಮದ್ವಿಕ್ಕಿಂತ ಮುಂಚೆ ರಗಡ್ ಮಂದಿದ್ರ ರೊಟ್ಟಿ ಬಡದ್ ತಿನ್ಸೋರ. ಏನ್ ಮಾಡ್ಲಿ, ನಿನ್ನ ಕಟ್ಟಿದ್ಲಲ್ಲ ನಮ್ಮವ್ವ. ಇನ್ನ ಬಿಟ್ಟು ಬಿಡಪ್ಪ, ಇನ್ನು ಮಂದಿ ಮನ್ಯಾಗ ರೊಟ್ಟಿ ತಿನ್ನೋದು ಇನ್ ನಮ್ಮ ಮನ್ಯಾಗ ತಿನ್ನೋದು ಕಲ್ಕೋ ಅಂದ್ಲ. ಅಯ್ಯಯ್ಯ ಬಾರಿ ಸುರ್ಸುಂದ್ರಂಗ ಇದ್ದಿದ್ದಾರ ನಿನಗ ಊರ್ ತುಂಬ ರೊಟ್ಟಿ ಬಡ ತಿನ್ಸೋರು. ನಿನಗೇನ ಗೊತ್ತಿಲ್ಲ ಈ ಗೌಡನ್ ಮೀಸಿ ಗತ್ತ. ವಯಸ್ನ್ಯಾಗ ಪಾಳೆ ಹಚ್ಚಿದ್ರ ನನಗೆ ಹೆಣ್ಣು ಕೊಡಾಕ ಏನ್ ಮಾಡ್ಬೇಕ? ನಮ್ಮವ್ ಹೇಳಿದ್ದಕ್ಕ ನಿನ್ನ ಮಾಡ್ಕೊಂಡೆ. ಅದಕ್ಕ ನಿಮ್ಮವ್ವ ನಮ್ಮಪ್ಪ ಹೇಳಿದ್ಲು, ವರದಕ್ಷಿಣೆ ಯಾವಾಗರ ಯಾಕೆ ಕೊಡ್ರಿ, ಮೊದ್ಲು ಹೆಣ್ಣು ಕೊಡ್ರಿ ಅಂತ ಹೇಳಿ ಮೊದ್ಲು ಮದ್ವಿ ಮಾಡಿದ್ರೆ ಸಾಕಾಗಿತ್ತು ನಿಮ್ಮವ್ವಗ. ಅವಾಗರ ಗೊತ್ತಾಗಬಾರ್ದ ನಮ್ಮಪ್ಪಗ ರೊಕ್ಕ ಬೇಡ ಮೊದ್ಲು ಹುಡುಗಿ ಕೊಡ್ರಿ ಅನ್ನಕತ್ತಾರ. ಅಂದ್ರ ಏನೈತೆ ಏನಂತ ತಿಳ್ಕೊಲಿಲ್ಲ ಏನಿಲ್ಲ. ಯಾಕಲೆ ಏನೈತೆ ಏನಂತೀಯಲ್ಲ? ಏನೈತೆ ಅಂದ್ಯ? ಇಲ್ಲೋಡ ಹಳೇದೆಲ್ಲ ಮರ್ತೇನೆ ನಾನು. ನೆನಪು ಮಾಡಿ ನಾನು ತಲೆ ಕೆಡಿಸ್ಬೇಡ. ಸುಮ್ಮನೆ ರೊಟ್ಟಿ ತಿಂದ ಯಾವ್ದ್ರ ಮೂಲ್ಯಾಕ ಕುಂದ್ರ ಹೋಗು. ನಿನ್ನ ಎಂದ ಮದುವೆ ಮಾಡ್ಕೊಂಡ್ ಬಂದೆ ಅವತ್ತ ಮೂಲ ಗುಂಪಾಗಿನ್ ನಾನು. ಗೊತ್ತಾಗಿದ್ದು ಚಲೋ ಆತು, ಹೋಗ್ ಶಾಣೆ ಅದಿ. ಈ ಹೆಣ್ಣಿಂದ ನೀರಿಂದ ನೆಲಿ ಯಾರಿಗೆ ಸಿಕ್ಕಿಲ್ಲ ನೋಡ್ರಿ. ಮದ್ವಿ ಮಾಡ್ಕೊಂಡ್ವಿ, ಅಲ್ಲಿಗೆ ವರ್ಚಸ್ ಮುಗಿತ. ನಡಿಯ ಒಂದ್ ರೊಟ್ಟಿ ತಿನ್ ನಡಿ. ನನಗೇನ್ ಬೇಡ, ನೀ ತಿನ್ ಹೋಗು. ಮಂಡಕ್ಕಿ ಹಚ್ಚಿದೇನು ಸಸಿ? ಹತ್ತೀರ ನನಗೆ ಯಾಕ ಉಳ್ಳಾಗಡ್ಡಿ ಹಸೆಕಾಯಿ ಹೆಚ್ಚಾಕ ಪಾಪ ಅನಿಸ್ತ್ರಿಪ್ಪ. ಅವನ್ನ ಇಟೀಟ ತುಕುಡಿ ಮಾಡ್ತೀವ್ರ, ಅವು ಎಷ್ಟು ವಿಲಿ ವಿಲಿ ಅಂದ ಸಾಯ್ತಾವ್ ನೋಡ್ರಿ. ಅದಕ್ಕೆ ಯಾಕೋ ನನಗೆ ಮನಸ್ಸಾಗ್ಲಿಲ್ರಿ. ಅದಕ್ಕೆ ಏನ್ ಮಾಡೇನಿ ಗೊತ್ತೇನ್ರಿ ಎತ್ತೀರ? ಖಾರ ಉಪ್ಪು ಎಣ್ಣೆ ಉಷ್ಟು ಕೂಡ ಹಾಕಿ ಕಲಿಸಿಟ್ಟೇನ್ರಿ ಚುಮ್ಮರಿಗೆ. ನೀವು ಹ್ಞೂ ಅಂದ್ರೆ ಬಡ ಬಡ ಪುಟಾಣಿ ಇಟ್ಟು ಹಾಕಿ ಕಲಿಸಿ ತಗೊಂಡ್ಬರ್ತೇನೆ. ಅಲ್ಲ ಈಕಿಗೆ ಜೀವ ಇಲ್ಲಿದ್ದೆಲ್ಲ ಸಾಯ್ತೈತಂತ ಅನಿಸ್ತತಿ. ಇಲ್ಲ ಜೀವ ಇದ್ದಿದ್ದ ಅತ್ತಿ ಉಪವಾಸ ಸಾಯಕತ್ತೀನಿ, ಇದ್ಯಾಕೆ ಕಾಣವಲ್ದು? ಅಯ್ಯ ಅತ್ತೀರ ಹಂಗ್ಯಾಕಂತೀರಿ? ಕಾಣಿಸ್ತೈತಿ ನನಗ. ಆದ್ರ ನಿಮಗ ಬಾಯಿ ಐತ್ರಿ ಎತ್ತೀರ, ಕೇಳಿ ಇಂಥದ್ ಆಕತ್ತೆ ಅಂತೀರಿ ನೀವು. ನಿಮಗ ಆಗ ತ್ರಾಸ ಹೇಳ್ತೀರಿ. ಅವಕ್ಕಿನ್ ಬಾಯಿ ಐತೇನ್ರಿ ಪಾಪ? ಅವ್ ಹೆಂಗ್ ಹೇಳ್ಬೇಕ್ರಿ? ಇವ ಒಂದ್ ಕೆಲಸ ಮಾಡ್ಬಿ, ಆ ಸಪ್ಪನ್ ಬೆಳಿಗ್ಗೆ ಉಪ್ಪು ಖಾರ ಹಾಕಿ 1-2 ರೊಟ್ಟಿ ಕೊಟ್ಬಿಡಿ. ಇವ ಅವನ್ನ ತಿಂತೇನೆ, ನನಗೇನ್ ಚುಮ್ಮರಿ ಬೇಡ, ನೀನ ತಿನ್ನಿವ. ಹೌದ್ರಿ ಅತ್ತೀರ? ಆತಾಡ್ರಿ ಹಂಗ ಮಾಡ್ತೇನೆ. ಯವ್ವ ಹಂಗ ಒಂದಿಟ್ಟು ಬೆಲ್ಲ ಚಾ ಮಾಡ್ಬಿಡ್ವಿ. ರೊಟ್ಟಿ ತಿಂದ ಮ್ಯಾಲ ಒಂದೊಂದು ಗುಟ್ಟಕ್ ಕುಡಿದ್ ಬಿಡೋಣ. ಆತ್ ಬರ್ರಿ ಎತ್ತೀರ ಮಾಡ್ತೇನಿ. ನಡಿವಾ ಸಸಿ ಹಂಗಾರ. ತಡಿವಾ, ನಮ್ ವ್ಯೂವರ್ಸ್ ಹಾಯ್ ಹೇಳಕ್ ಹೇಳಿದ್ರೆ ನಾ ಹಾಯ್ ಹೇಳಿ ಬರ್ತೀನಿ, ಅಲ್ಲಿ ಮಠ ಚಾ ಮಾಡಿ. ಆತ್ರಿ ಎತ್ತೀರ. ಅಶ್ವಿನಿ ಅನ್ನೋರೆ ನಮ್ಗೆ ಕಮೆಂಟ್ ಮಾಡಿದ್ರೆ, ಅಶ್ವಿನಿ ಅವರ ದೊಡ್ಡಪ್ಪನ ಮಗಳಾದ ಪೂಜಾ ಹಾಗೂ ಅಶ್ವಿನಿ ಅವರಿಗೆ ಇಬ್ಬರಿಗೂ ಕೂಡ ಹಾಯ್. ಹಂಗ ಶ್ವೇತಾ ಅನ್ನೋರು ಕಮೆಂಟ್ ಮಾಡಿದ್ರೆ, ಶ್ವೇತಾ ನಿಮ್ಗೂ ಕೂಡ ಹಾಯ್. ಹಂಗ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ
ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದಿಂದ ಧನ್ಯವಾದಗಳು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಿ ದಯವಿಟ್ಟು ಪ್ಲೀಸ್ ನಮಗೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹಂಗ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಮತ್ತೆ ಆಮೇಲೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.